ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭೂಮಿ ಎಲ್ಲ ವೈಬ್ರೇಷನ್ ತರ ಆಗ್ತೈತಿ ಇವ್ರು ಮಾಡಷ್ಟು ಬ್ಲಾಸ್ಟಿಂಗ್ಗೆ. ಮತ್ತೆ ರಾತ್ರಿ ಹೊತ್ತು ಮಲಗಕ್ಕಾಗ್ತಿಲ್ಲ, ಸೌಂಡ್ ಕೇಳಕ್ಕಾಗ್ತಿಲ್ಲ ನಮ್ಮ ಕೈಲಿ. ಆ ಸೌಂಡಿಂದ ಮಕ್ಕಳು ಓದಕ್ಕಾಗ್ತಿಲ್ಲ. ಹೊಸದುರ್ಗ ತಾಲೂಕಿನ ಅತ್ತಿಮಗೆ ಗ್ರಾಮದ ಸರ್ವೆ ನಂಬರ್ 77ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಜಾಗದಲ್ಲಿ ಸುಮಾರು 500 ಅಡಿ ಆಳದ ಬೃಹತ್ ಕಂದಕ ನಿರ್ಮಾಣವಾಗಿದೆ. ಸುರಕ್ಷತಾ ಕ್ರಮಗಳಿಲ್ಲ, ಜನ ಜಾನುವಾರುಗಳ ಜೀವಕ್ಕೆ ಬೆಲೆ ಇಲ್ಲ. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದ ಗಣಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಯಾಕಿಲ್ಲ? ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬಳಿಯ ಅತ್ತಿಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 77ರಲ್ಲಿ ಸ್ಥಾಪಿತವಾಗಿರುವ ಜಲ್ಲಿ ಕ್ರಷರ್ ಸ್ಥಳೀಯರ ಜನಜೀವನವನ್ನು ಅಸ್ತವ್ಯಸ್ತವಾಗಿಸಿದೆ. ಸರಿಯಾದ ನಾಮಫಲಕವನ್ನು ಕೂಡ ಹಾಕದೆ ಕ್ರಷರ್ ನಡೆಸಲಾಗುತ್ತಿದ್ದು, ಇದರ ನಿಜವಾದ ಮಾಲೀಕರು ಯಾರು ಎಂಬ ಮಾಹಿತಿ ತಿಳಿಯದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಕಲ್ಲು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಕನಿಷ್ಠ ಮುಂಜಾಗ್ರತಾ ಕ್ರಮಗಳನ್ನು ಸಹ ಪಾಲಿಸದೆ ಕ್ರಷರ್ನ ಮಾಲೀಕರು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಸ್ಥಳೀಯ ಜನ ಜಾನುವಾರುಗಳು ಆತಂಕದಲ್ಲೇ ಬದುಕುವಂತ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಕೃತಿಕವಾಗಿ ಈ ಸುಂದರ ರಮಣೀಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ರಷರ್ನಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ದರೂ ಈ ಕುರಿತು ಜಿಲ್ಲಾ ಮತ್ತು ತಾಲೂಕು ಆಡಳಿತವು ಮೌನಕ್ಕೆ ಶರಣಾಗಿದೆ. ಕ್ರಷರ್ನ ಆಸುಪಾಸಿನ ಸರ್ವೆ ನಂಬರ್ 77ರಲ್ಲಿ RRK ಎಂಟರ್ಪ್ರೈಸಸ್ನ ಶಾಬಾದ್ ಅಹಮದ್ ಖಾನ್ ಎಂಬುವವರಿಗೆ ಸರ್ಕಾರದ ಅಧಿಸೂಚನೆಯಂತೆ CTA 599 ಸಂಖ್ಯೆಯ ಪರವಾನಗಿ ನೀಡಿದ್ದು, ಸದರಿ ಗಣಿ ಗುತ್ತಿಗೆದಾರರು ಅವಧಿ ಮೀರಿ ಮುಂಜಾಗ್ರತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಸ್ಫೋಟಕಗಳನ್ನು ಬಳಸುತ್ತಿದ್ದು, ಸ್ಫೋಟಕದ ಶಬ್ದಕ್ಕೆ ಜನ ಜಾನುವಾರುಗಳು ಬೆದರುವಂತಾಗಿದೆ ಮತ್ತು ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಗಣಿಗಾರಿಕೆಯ ಪ್ರದೇಶದ ಆವರಣದಲ್ಲಿಯೇ ಈಗಾಗಲೇ ಈ ಕಂದಕಕ್ಕೆ ಕನಿಷ್ಠ ಮುಂಜಾಗ್ರತಾ ಕ್ರಮವಾಗಿ ತಡೆಗೋಡೆಯನ್ನು ಸಹ ನಿರ್ಮಿಸದೆ ಗಣಿ ಗುತ್ತಿಗೆದಾರರು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ನಿಯಮ ಬಾಹಿರವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಗಣಿ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಗಣಿಗಾರಿಕೆ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.